ಹಾಯ್ ಹಲೋ ಎಲ್ಲ ಸ್ನೇಹಿತರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿರಿ, ಮೊನ್ನೆ ನಡೆದಂಥ HK ಭಾಗದ PDO ಎಕ್ಸಾಮ್ ಆಯಿತು. ಸೊ ಪ್ರಶ್ನೆ ಪತ್ರಿಕೆ 2 KPSC ಕೀ ಆನ್ಸರ್ ಕೂಡ ಪ್ರಕಟಿಸಿದೆ. ಸೊ ಪ್ರಶ್ನೆ ಪತ್ರಿಕೆ ಸಹಿತ ನಾವು ಕೀ ಆನ್ಸರನ್ನು ನೋಡ್ತಾ ಬರೋಣ ಬನ್ನಿ. ಮೊದಲನೇ ಪ್ರಶ್ನೆ, ಆಚಾರ ವಿಚಾರ ಎನ್ನುವುದು ಏನಂತೇಳಿ ಕೇಳಿದೆ ನೋಡ್ರಿ. ಸೊ ಇದು ಆಚಾರ ವಿಚಾರ ಎನ್ನುವುದು ಒಂದು ಜೋಡಿ ನುಡಿ ಪದವಾಗಿದೆ. ಸೊ ಹಾಗಾಗಿ 3ನೇ ಉತ್ತರ ಸರಿಯಾಗಿದೆ. 2ನೇ ನೋಡಿ, ಇವುಗಳಲ್ಲಿ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. 3ನೇ ಕ್ವಶನ್ ನೋಡಿ, ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವಂತಹ ವಿಶಿಷ್ಟ ಕಾವ್ಯಕೃತಿ ಯಾವುದಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ, ಕಬ್ಬಿಗರ ಕಾವ ಅಂತ ಹೇಳಿ. 4ನೇ ಪ್ರಶ್ನೆ ನೋಡ್ರಿ, ಇಂದಿರಿಗೆ ಪ್ಲಸ್ 1 ಇದು ಯಾವ ರೀತಿಯ ಸಮಾಸ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರವಾಗುತ್ತೆ. 5ನೇ ಪ್ರಶ್ನೆ ನೋಡ್ರಿ, ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದಂತ ಕೇಳಿದ್ದಾರೆ. ಸೊ ಯಾವುದು ಪಲ್ಲವ ಅಂತಂದರೆ ಇದಕ್ಕೆ ಚಿಗುರು, ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಮಿಲಿಂದ ಎಂದರೆ ಅಂತ ಕೇಳಿದ್ರು ನೋಡ್ರಿ. ಸೊ ಮಿಲಿಂದ ಎಂದರೆ ದುಂಬಿ ಅಂಥೇಳಿ ಅರ್ಥ ಕೊಡುತ್ತದೆ, ಆಪ್ಷನ್ 4 ಬಂದ್ಬಿಟ್ಟು ಸರಿಯಾದ ಉತ್ತರ. ಶರ ಷಟ್ಪದಿಯ ಲಯ ಎಷ್ಟು ಮಾತ್ರೆಯಲ್ಲಿ ಇರುತ್ತೆ ಅಂತ ಕೇಳಿದೆ ನೋಡ್ರಿ. ಸೊ ಇದು 4 ಮಾತ್ರೆ. ಸೊ ಇದು ಆಪ್ಷನ್ 1 ಬಂದ್ಬಿಟ್ಟು ಸರಿಯಾದ ಉತ್ತರ. ತ್ರಿಪದಿಯು ಯಾವ ಸ್ಥಾನಗಳನ್ನು ಬ್ರಹ್ಮಗಣ ಬರುತ್ತದೆ ಅಂತ ಕೇಳಿದೆ ನೋಡ್ರಿ. ಸೊ ಈ ಒಂದು ತ್ರಿಪದಿಯಲ್ಲಿ ಯಾವ ಸ್ಥಳದಲ್ಲಿ ಬ್ರಹ್ಮಗಣ ಬರುತ್ತೆ ಅಂತ ಕೇಳಿದ್ದಾರೆ. ಯಾವುದಂದರೆ 6 ಮತ್ತು 10ನೇ ಸ್ಥಾನದಲ್ಲಿ ಬ್ರಹ್ಮಗಣವನ್ನು ಬರುತ್ತದೆ, ಆಪ್ಷನ್ 2 ಸರಿಯಾದ ಉತ್ತರ. 9ನೇ ಪ್ರಶ್ನೆ ನೋಡ್ರಿ, ಸತತ ನಸರರ ಮತ್ತು ಗುರುಗಣ ವಿನ್ಯಾಸದ ಛಂದೋಬಂಧ ಏನಂತ ಕೇಳಿದೆ ನೋಡ್ರಿ. ಸೊ ಯಾವುದಂತಂದರೆ ಆಪ್ಷನ್ 4 ಬಂದ್ಬಿಟ್ಟು ಸರಿಯಾದ ಉತ್ತರವಾಗುತ್ತೆ. 10ನೇ ಪ್ರಶ್ನೆ ನೋಡ್ರಿ, ಸುಗ್ಗಿ ಎಳುದುಂಡಂ ಕಾಯುವನಕ್ಕುಂ ಎಂಬ ಹಳೆಗನ್ನಡದ ರೂಪವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. 11ನೇ ಪ್ರಶ್ನೆ ನೋಡ್ರಿ, ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. 12ನೇ ಪ್ರಶ್ನೆ ನೋಡ್ರಿ, ಇವನು ಎಂಬ ಪದ ಇದು ಯಾವ ಪದ ಅಂತ ಕೇಳಿದ್ದಾರೆ. ಸೊ ಯಾವುದಕ್ಕೆ ಸಂಬಂಧಪಡ್ತಂತ ಅಂತ ಕೇಳಿದ್ದಾರೆ. ಆಪ್ಷನ್ 4 ಸರ್ವನಾಮ. 13ನೇ ಪ್ರಶ್ನೆ ನೋಡ್ರಿ, ಅಶ್ರು ಪದದ ಅರ್ಥ ಏನಂತ ಕೇಳಿದ್ದಾರೆ ನೋಡ್ರಿ. ಸೊ ಅಶ್ರು ಪದದ ಅರ್ಥ ಕಣ್ಣೀರು ಅಂಥೇಳಿ ಇದರ ಅರ್ಥವಾಗುತ್ತೆ, 3 ಸರಿಯಾದ ಉತ್ತರ, ಆಪ್ಷನ್ 3. ಗೆರೆ ಎಳೆದ ಪದಕ್ಕೆ ಸರಿಯಾದ ಶಬ್ದದ ರೂಪವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ನೋಡ್ರಿ. ಸೊ ಇಲ್ಲಿ ನ್ಯೂನ್ಯತೆ ಅಂಥೇಳಿ ಬರೆದಿದ್ದಾರೆ. ಸೊ ನ್ಯೂನ್ಯತೆ ಬರೆದಿದ್ದರಲ್ಲಿ ಇಲ್ಲಿ ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟಾಗಿ ಬರೆದಿದ್ದಾರೆ ಅಂತ ನಾವು ಗುರುತಿಸಬೇಕು. ಯಾವುದಂದರೆ ಆಪ್ಷನ್ 2 ಬಂದ್ಬಿಟ್ಟು ಸರಿಯಾದ ಉತ್ತರ ಆಗುತ್ತೆ. 15ನೇ ಪ್ರಶ್ನೆ ನೋಡ್ರಿ, ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಸೊ ಭೂತಕಾಲದ ಪ್ರತ್ಯಯ ಯಾವುದು ಅಂತಂದರೆ ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರ ಆಗುತ್ತೆ. 16ನೇ ಪ್ರಶ್ನೆ ನೋಡ್ರಿ, ಹೊಂದಿಸಿ ಬರೆಯಿರಿ ಇದೆ. ಸೊ ಇದು ಆಪ್ಷನ್ 3 ಅಂದರೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. 17ನೇ ಪ್ರಶ್ನೆ ನೋಡ್ರಿ, ಇಲ್ಲಿಯೂ ಕೂಡ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ. ಅಂದರೆ ಗೆರೆ ಎಳೆಯೋದ್ರಲ್ಲಿ ಅದೊಂದು ಇಂಗ್ಲೀಷ್ ಪದವಾಗಿದೆ, ಕನ್ನಡದಲ್ಲಿ ಏನಂತಾರೆ ಅಂತ ಕೇಳಿದ್ದಾರೆ ನೋಡ್ರಿ. ಸೊ ಏನು ಗೆರೆ ಎಳೆದಾರೆ ಅಂದರೆ ಯಾವ ಪದಕ್ಕೆ ಅಂದರೆ ಸರ್ಕ್ಯುಲರ್ ಅಂಥೇಳಿ ಕರೆದಿದ್ದಾರೆ. ಸೊ ಈ ಸರ್ಕ್ಯುಲರ್ ಅನ್ನೋ ಪದಕ್ಕೆ ಗೆರೆ ಎಳೆದಿದ್ದಾರೆ. ಇದು ಕನ್ನಡದಲ್ಲಿ ಏನಂತಾರೆ ಅಂತಂದರೆ ಸುತ್ತಲೆ ಅಂಥೇಳಿ ಕರೀತಾರೆ, ಆಪ್ಷನ್ 2 ಬಂದ್ಬಿಟ್ಟು ಸರಿಯಾದ ಉತ್ತರವಾಗಿದೆ. 18ನೇ ಪ್ರಶ್ನೆ ನೋಡ್ರಿ, ಮೋಸಗಾರ ಎಂಬುದು ಯಾವ ನಾಮದಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಮೋಸಗಾರ ಎಂಬುದು ತದ್ದಿತ ಅಂತ ನಾಮದಲ್ಲಿ ಬರುತ್ತದೆ, ಆಪ್ಷನ್ 4 ಬಂದ್ಬಿಟ್ಟು ಸರಿಯಾದ ಉತ್ತರವಾಗಿದೆ. 19ನೇ ಪ್ರಶ್ನೆ ನೋಡ್ರಿ, ವಾಪಿ ಪದದ ತದ್ಭವ ರೂಪ ಯಾವುದಂತ ಕೇಳಿದ್ರೆ ನೋಡ್ರಿ. ಸೊ ವಾಪಿ ಪದದ ತದ್ಭವ ರೂಪ ಯಾವುದಂತಂದರೆ ಬಾವಿ ಅಂಥೇಳಿ ಆಗುತ್ತೆ, ಆಪ್ಷನ್ 2 ಬಂದ್ಬಿಟ್ಟು ಸರಿಯಾದ ಉತ್ತರ. 20ನೇ ಪ್ರಶ್ನೆ ನೋಡ್ರಿ, ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ ಯಾವುದು ಬರುತ್ತೆ ಅಂದರೆ ತಾನು ಮತ್ತು ತಾವು ಬರುತ್ತೆ, ಆಪ್ಷನ್ 2 ಸರಿಯಾದ ಉತ್ತರ. 21ನೇ ಪ್ರಶ್ನೆ ನೋಡ್ರಿ, ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ ಅಂತಂದರೆ ಯಾವುದಂದರೆ ಹೂ, ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರ. 22ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಬರೆದಿರೋದು ಯಾವುದಂತಂದರೆ ಆಪ್ಷನ್ 3, ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರ. 23ನೇ ಪ್ರಶ್ನೆ ನೋಡ್ರಿ, ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇದು ಏನು ಗೆರೆ ಎಳೆದ ಯಾವ ಪದಕ್ಕೆ ಗೆರೆ ಎಳೆದಾರೆ ಅಂದರೆ ಸಿಲೆಬಸ್ ಅನ್ನೋ ಒಂದು ಪದಕ್ಕೆ ಗೆರೆ ಎಳೆದಿದ್ದಾರೆ. ಸೊ ಈ ಸಿಲೆಬಸ್ ಅಂದರೆ ಇಂಗ್ಲೀಷ್ನಲ್ಲಿ. ಸೊ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂದರೆ ಪಠ್ಯಕ್ರಮ ಅಂಥೇಳಿ ಕರೀತಾರೆ, ಆಪ್ಷನ್ 4 ಬಂದ್ಬಿಟ್ಟು ಸರಿಯಾದ ಉತ್ತರ. 24ನೇ ಪ್ರಶ್ನೆ ನೋಡ್ರಿ, ಘಟಿಕೋತ್ಸವ ಎಂದರೆ ಏನಂತ ಕೇಳಿದ್ದಾರೆ ನೋಡ್ರಿ. ಸೊ ಘಟಿಕೋತ್ಸವ ಅಂದರೆ ಏನಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರವಾಗುತ್ತೆ. ಪದವಿ ಪ್ರದಾನ ಕಾರ್ಯಕ್ರಮಕ್ಕೆ ಘಟಿಕೋತ್ಸವ ಅಂತ ಹೇಳಿ ಕರೆಯುತ್ತೇವೆ. 25ನೇ ಪ್ರಶ್ನೆ ನೋಡ್ರಿ, ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇದು ಯಾವ ಸಂಧಿ ಆಗುತ್ತೆ ಅಂತ ಕೇಳಿದ್ದಾರೆ.
ಸೊ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇದು ಯಾವ ಸಂಧಿ ಅಂದರೆ ಎಣ್ಣೆ ಸಂಧಿ ಆಗುತ್ತದೆ. ಆಪ್ಷನ್ 3 ಬಂದುಬಿಟ್ಟು ಸರಿಯಾದ ಉತ್ತರ. 26ನೇ ಪ್ರಶ್ನೆ ನೋಡ್ರಿ, ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಕನ್ನಡದ ಮೊದಲ ಶಾಸನ ಕದಂಬರ ರಾಜಮನೆತನಕ್ಕೆ ಸೇರಿದೆ. ಆಪ್ಷನ್ 2ನೇ ಬಂದುಬಿಟ್ಟು ಸರಿಯಾದ ಉತ್ತರ. ಗಾದೆಯನ್ನು ಪೂರ್ಣಗೊಳಿಸಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಹರಿಯುವ ನೀರಿಗೆ ಡ್ಯಾಶ್ ಅಪ್ಪಣೆ ಅಂತ ಕೇಳಿದ್ದಾರೆ. ಸೊ ಏನಂದರೆ ಇಲ್ಲಿ ದೊಣ್ಣೆ ನಾಯಕನ ಅರ್ಪಣೆ ಅಂಥೇಳಿ ಬರುತ್ತದೆ. ಆಪ್ಷನ್ 2ನೇ ಬಂದುಬಿಟ್ಟು ಸರಿಯಾದ ಉತ್ತರವಾಗಿದೆ. 28ನೇ ಪ್ರಶ್ನೆ ನೋಡ್ರಿ, ಅಂಗಿ ತೆಗಿ ಬಾವಿಯಲ್ಲಿ ಇಡಿ ಈ ಒಗಟಿನ ಅರ್ಥ ಏನಾಗುತ್ತೆ ಅಂತ ಕೇಳಿದ್ದಾರೆ. ಏನಂದರೆ ಬಾಳೆಹಣ್ಣು. ಆಪ್ಷನ್ 2ನೇ ಬಂದುಬಿಟ್ಟು ಸರಿಯಾದ ಉತ್ತರವಾಗುತ್ತೆ. 29ನೇ ನೋಡ್ರಿ, ಸೊ 4 ಸ್ಥಾನ ಪಲ್ಲಟವನ್ನು ಕೊಟ್ಟಿದ್ದಾರೆ, ಅಂದರೆ ಪದಗಳ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅರ್ಥಪೂರ್ಣವಾಗಿ ನಾವು ಮೊದಲು 2, 3, 4 ಅಂತೇಳಿ ಜೋಡಿಸ್ಬೇಕು. ಸೊ ಇದು ಯಾವುದಂತಂದರೆ ಆಪ್ಷನ್ 4ನೇ ಬಂದುಬಿಟ್ಟು ಸರಿಯಾದ ಉತ್ತರ ಆಗುತ್ತೆ. 30ನೇ ಪ್ರಶ್ನೆ ನೋಡ್ರಿ, ಏನಿದೆ, ಕುಕ್ಕುಕ್ಕೋ ಎಂದು ಕೋಳಿ ಕೂಗಿದು ವಾಗಳ್ ಇದು ಯಾವ ಸ್ವರ ಅಂತೇಳಿ ಕೇಳಿದರೆ. ಸೊ ಇದು ಪ್ಲುತ ಸ್ವರವಾಗುತ್ತದೆ. ಆಪ್ಷನ್ 3ನೇ ಬಂದುಬಿಟ್ಟು ಸರಿಯಾದ ಉತ್ತರ. 31ನೇ ಪ್ರಶ್ನೆ ನೋಡ್ರಿ, ಚನ್ನವೀರ ಕಣಗಿಯವರು ಸ್ಯಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಸೊ ಇಲ್ಲಿ ಗೆರೆ ಎಳೆದ ಪದಕ್ಕೆ ಕನ್ನಡ ರೂಪ ಅನ್ನೋದು ತಿಳಿಸ್ಬೇಕು ನೋಡ್ರಿ. ಸ್ಯಾನೆಟ್ ಅಂತಂದರೆ ಕನ್ನಡದಲ್ಲಿ ಸುನೀತ ಅಂಥೇಳಿ ಆಗುತ್ತೆ. ಆಪ್ಷನ್ 3 ಬಂದುಬಿಟ್ಟು ಸರಿಯಾದ ಉತ್ತರ. ಅರಣ್ಯ ಎಂದರೆ ಏನಂತ ಕೇಳಿದೆ ನೋಡ್ರಿ. ಸೊ ಅರಣ್ಯ ಅಂದರೆ ನೀರು. 2ನೇದು ಸರಿಯಾದ ಉತ್ತರವಾಗಿದೆ. ಯಾಮಿನಿ ಪದದ ಅರ್ಥ ಏನಂತ ಕೇಳಿದ್ರು ನೋಡ್ರಿ. ಸೊ ಯಾಮಿನಿ ಅಂತಂದರೆ ರಾತ್ರಿ. ಆಪ್ಷನ್ 1 ಬಂದುಬಿಟ್ಟು ಸರಿಯಾದ ಉತ್ತರವಾಗಿದೆ. 34ನೇ ಪ್ರಶ್ನೆ ನೋಡ್ರಿ, ಆದ್ಯ ವಚನಕಾರರು ಯಾರು ಅಂತ ಕೇಳಿದ್ರು ನೋಡ್ರಿ. ಸೊ ಆದ್ಯ ವಚನಕಾರರು ದೇವರ ದಾಸಿಮಯ್ಯ. ಆಪ್ಷನ್ 3 ಬಂದುಬಿಟ್ಟು ಸರಿಯಾದ ಉತ್ತರ. 35ನೇ ಪ್ರಶ್ನೆ ನೋಡ್ರಿ, ರುಜು ಇದರ ವಿರುದ್ಧ ಪದವನ್ನು ಗುರುತಿಸಿ ಅಂತ ಕೇಳಿದ್ರು ನೋಡ್ರಿ. ಸೊ ರುಜು ಅಂದರೆ ಇದರ ವಿರುದ್ಧ ಪದ ವಕ್ರ ಅಂಥೇಳಿ ಆಗುತ್ತೆ. ಆಪ್ಷನ್ 3 ಬಂದುಬಿಟ್ಟು ಸರಿಯಾದ ಉತ್ತರ. ನೋಡಿರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ 35 ಮಾರ್ಕ್ಸು ಇದು ಕನ್ನಡಕ್ಕಿರುತ್ತೆ. ನೆಕ್ಸ್ಟು ಇಂಗ್ಲೀಷ್ ಪ್ಯಾಟರ್ನನ್ನು ಸ್ಟಾರ್ಟ್ ಆಗುತ್ತೆ. 36ನೇ ಪ್ರಶ್ನೆ ನೋಡಿರಿ. ಸೊ 36ನೇ ಪ್ರಶ್ನೆಗೆ ಸೊ ಇಂಗ್ಲೀಷ್ ಇದೆ. ಸೊ ಇದರಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ನಾನು ಆನ್ಸರನ್ನು ಹೇಳ್ತಾ ಹೋಗುತ್ತೇನೆ. ಸೊ 36ನೇ ಪ್ರಶ್ನೆಗೆ ಸೆಕೆಂಡ್ 1 ಆನ್ಸರ್ ಆಗುತ್ತೆ. 37ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರವಾಗುತ್ತೆ. 38ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರವಾಗುತ್ತೆ. 39ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರವಾಗುತ್ತೆ. ಸೊ ಇಲ್ಲಿ 40ನೇ ಕ್ವಶನ್ಸಿಂದ 44ನೇ ಕ್ವಶನ್ಸ್ವರೆಗೂ ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಸೊ ಅದರಿಂದ ಉತ್ತರವನ್ನು ನಾವು ಹುಡುಕಿ ಬರೆಯಬೇಕು. ಅಂದರೆ ಅದರಲ್ಲಿ ಯಾವುದಿದೆ ಅದರಲ್ಲಿ ಹುಡುಕಿಸಿ ನಾವು ಇಲ್ಲಿ ಯಾವುದಂತೇಳಿ ಚೂಸ್ ಮಾಡಬೇಕು. ಸೊ ಹಾಗಾಗಿ 40ನೇ ಕ್ವಶನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. 41ನೇ ಕ್ವಶನ್ಗೆ ಆಪ್ಷನ್ 3 ಸರಿಯಾದ ಉತ್ತರವಾಗುತ್ತೆ. 42ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರವಾಗುತ್ತೆ. 43ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರವಾಗುತ್ತೆ. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. 45ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರವಾಗುತ್ತೆ. 46ನೇ ಪ್ರಶ್ನೆಗೂ ಕೂಡ ಆಪ್ಷನ್ 1 ಸರಿಯಾದ ಉತ್ತರವಾಗುತ್ತೆ. 47ನೇ ಪ್ರಶ್ನೆಗೂ ಆಪ್ಷನ್ 1 ಸರಿಯಾದ ಉತ್ತರವಾಗುತ್ತೆ. 48ನೇ ಪ್ರಶ್ನೆಗೂ ಕೂಡ ಆಪ್ಷನ್ 1 ಒಂದು ಸರಿಯಾದ ಉತ್ತರವಾಗುತ್ತೆ. 49ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರವಾಗುತ್ತೆ. 52ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರವಾಗುತ್ತೆ. ಇಲ್ಲಿ 53ರಿಂದ 55ನೇ ಪ್ರಶ್ನೆವರೆಗೂ 53ನೇ ಪ್ರಶ್ನೆಗೆ ನೋಡಿರಿ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. 54ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರವಾಗುತ್ತೆ. ಸೊ 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಸೊ 56ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ. ಸೊ ಅಲ್ಲಿ ಎರರ್ ಇದೆ ಅಂತ ಅರ್ಥ. ಸೊ 57ನೇ ಪ್ರಶ್ನೆ ಆಪ್ಷನ್ 4ರಲ್ಲಿ ಎರರ್ ಇದೆ ಅಂತ ಅರ್ಥ. ಸೊ 58ನೇ ಪ್ರಶ್ನೆ ನೋಡಿರಿ. ಸೊ 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. 59ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರವಾಗುತ್ತೆ. 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. 63ನೇ ಪ್ರಶ್ನೆ ನೋಡಿರಿ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರವಾಗುತ್ತೆ. 64ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರವಾಗುತ್ತೆ. 65ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರವಾಗುತ್ತೆ. 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆ್ಯಂಡ್ ಬಿ ಆಗುತ್ತೆ ನೋಡಿರಿ, ಅಂದರೆ ಆಪ್ಷನ್ 1 ಸರಿಯಾದ ಉತ್ತರವಾಗುತ್ತೆ. 68ನೇ ಪ್ರಶ್ನೆಗೆ ಎ ಆ್ಯಂಡ್ ಸಿ ಅಂದರೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆ್ಯಂಡ್ ಡಿ ಅಂದರೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರವಾಗುತ್ತೆ. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದಂಥ ಉತ್ತರವಾಗುತ್ತೆ. ನೋಡಿರಿ
35ನೇ ಪ್ರಶ್ನೆಯಿಂದ 70ನೇ ಪ್ರಶ್ನೆವರೆಗೂ ನಾವು ಇಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ವ್ಯಾಕರಣ ಅಂದರೆ ಗ್ರಾಮರನ್ನು ನಾವು ನೋಡ್ತೀವಿ. ಸೊ ಇಲ್ಲಿ 71ನೇ ಪ್ರಶ್ನೆಯಿಂದ 100ನೇ ಪ್ರಶ್ನೆವರೆಗೂ ನಾವು ಇಲ್ಲಿ ಮತ್ತೆ ನಮಗೆ ಕಂಪ್ಯೂಟರ್ ಸಿಲೆಬಸನ್ನು ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಯೂಟರ್ ನೋಡಿರಿ, MS ವರ್ಡ್ನಲ್ಲಿನ ಹೋಮ್ ರಿಬ್ಬನ್ ಟೂಲ್ ಬಾರ್ನಲ್ಲಿ ಈ ಕೆಳಗಿನ ಯಾವ ಆಯ್ಕೆಗಳು ಲಭ್ಯ ಇರುವುದಿಲ್ಲ ಅಂತ ಕೇಳಿದ್ರು ನೋಡ್ರಿ. ಯಾವುದಂದರೆ ಪಿಕ್ಚರ್ ಬಟನನ್ನು ಇಲ್ಲಿ ಲಭ್ಯ ಇರುವುದಿಲ್ಲ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. 72ನೇ ಪ್ರಶ್ನೆ ನೋಡ್ರಿ, ರಿಬ್ಬನ್ ಟೂಲ್ ಬಾರ್ನ ಡ್ಯಾಶ್ನಲ್ಲಿ ಪೇಜ್ ಮಾರ್ಜಿನ್, ಓರಿಯೆಂಟೇಷನ್, ಪೇಜ್ ಸೈಜ್, ಪೇಜ್ ಬಾರ್ಡರ್ಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪೇಜ್ ಲೇಔಟ್. ಆಪ್ಷನ್ 3 ಬಂದುಬಿಟ್ಟು ಸರಿಯಾದ ಉತ್ತರವಾಗುತ್ತೆ. 73ನೇ ಪ್ರಶ್ನೆ ನೋಡ್ರಿ, ಕಂಪ್ಯೂಟರ್ನಲ್ಲಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮನ್ನು ಡ್ಯಾಶ್ನಲ್ಲಿ ಸಂಗ್ರಹಿಸಲಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ. 74 ಪ್ರಶ್ನೆ ನೋಡ್ರಿ, ಡೇಟಾ ಶ್ರೇಣಿಯ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ 1 ಬಂದ್ಬಿಟ್ಟು ಸರಿಯಾದ ಉತ್ತರ. 75ನೇ ಪ್ರಶ್ನೆ ನೋಡ್ರಿ, ಫೈಲನ್ನು ಮರುಬಳಕೆ ಅಂದರೆ ರೀಸೈಕಲ್ ಬಿನ್ಗೆ ಕಳುಹಿಸದೆ ಪೆನ್ಡ್ರೈವ್ನಿಂದ ಶಾಶ್ವತವಾಗಿ ಅಳಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದಂದರೆ ಶಿಫ್ಟ್+ ಡಿಲೀಟ್ ಅಂತೇಳಿ. ಆಪ್ಷನ್ 3 ಸರಿಯಾದ ಉತ್ತರವಾಗಿದೆ. 76ನೇ ಪ್ರಶ್ನೆ ನೋಡ್ರಿ, ಯಾವ ಕಂಟ್ರೋಲ್ ಪ್ಯಾನೆಲ್ ಆ್ಯಪ್ಲೆಟ್ ಗಣಕಯಂತ್ರದ ಮಾಹಿತಿಯನ್ನು ಒದಗಿಸುತ್ತದೆ ಅಂದರೆ ಸಿಸ್ಟಮ್ ಮತ್ತು ಸೆಕ್ಯೂರಿಟಿ ಅಂತೇಳಿ. ಆಪ್ಷನ್ 3 ಸರಿಯಾದ ಉತ್ತರವಾಗಿದೆ. 77ನೇ ಪ್ರಶ್ನೆ ನೋಡ್ರಿ, PCಯಲ್ಲಿ ಡಿಜಿಟಲ್ ಆಡಿಯೋವನ್ನು ಸಂಗ್ರಹಿಸಲು ಆಡಿಯೋ ಫೈಲ್ ಮಾನದಂಡವಾಗಿ ಮೈಕ್ರೋಸಾಫ್ಟ್ ಮತ್ತು IBM ಜಂಟಿಯಾಗಿ ಡ್ಯಾಶ್ ಫಾರ್ಮೆಟನ್ನು ಅಭಿವೃದ್ಧಿಪಡಿಸಿದೆ ಅಂತಂದರೆ ಸೊ ಅದು ಯಾವುದಂದರೆ ಆಪ್ಷನ್ 3 ನೋಡ್ರಿ. ಸೊ .TIFF ಅಂತೇಳಿ. ಸೊ ಇದು ಸರಿಯಾದ ಉತ್ತರವಾಗಿದೆ. 78ನೇ ಪ್ರಶ್ನೆ ನೋಡ್ರಿ, ವಿಂಡೋಸ್ ಅಪ್ಲಿಕೇಶನ್ಗಳು ಯಾವಾಗಲೂ ಸೇರಿರುವುದು ಯಾವುದಂತ ಕೇಳಿದ್ರು ನೋಡ್ರಿ. ಸೊ ಯಾವುದಂದರೆ ಆಪ್ಷನ್ 3 ಸರಿಯಾದ ಉತ್ತರವಾಗಿದೆ. 79ನೇ ಪ್ರಶ್ನೆ ನೋಡ್ರಿ, MS ವರ್ಡ್ ಪ್ರೊಫೆಸರ್ನಲ್ಲಿ ದಾಖಲೆಗಳ ಬರಹವನ್ನು ಪರಿಶೀಲಿಸಲು ಮತ್ತು ಸುಧಾರಿಸಲು ಅತಿ ಪ್ರಮುಖ ಕಾರ್ಯವನ್ನು ಯಾವುದು ನಿರ್ವಹಿಸುತ್ತದೆ ಅಂದರೆ ಗ್ರಾಮರು ಕೂಡ ನಿರ್ವಹಿಸುತ್ತದೆ, ಸ್ಪೆಲ್ ಚೆಕ್ಕನ್ನು ಕೂಡ ನಿರ್ವಹಿಸುತ್ತದೆ, ಥೀಸೌರಸ್ ಕೂಡ ನಿರ್ವಹಿಸುತ್ತದೆ. ಸೊ ಹಾಗಾಗಿ ಮೇಲಿನ ಎಲ್ಲವೂ. ಆಪ್ಷನ್ 4 ಬಂದ್ಬಿಟ್ಟು ಸರಿಯಾದ ಉತ್ತರ. 80ನೇ ಪ್ರಶ್ನೆ ನೋಡ್ರಿ, ಡಾಕ್ಸ್ ಫೈಲ್ ನೇಮ್ ಎಕ್ಸ್ಟೆನ್ಷನನ್ನು ಹೊಂದಿರುವ ಫೈಲ್ಗಳನ್ನು ಯಾವ ಅಪ್ಲಿಕೇಶನ್ ಪ್ರೋಗ್ರಾಮ್ನಲ್ಲಿ ತೆರೆಯಬಹುದು ಅಂತ ಕೇಳಿದ್ದಾರೆ. ಸೊ ಯಾವ ಅಪ್ಲಿಕೇಶನಲ್ಲಿ ತೆರೆಯಬಹುದು ಅಂದರೆ MS ವರ್ಡ್ನಲ್ಲಿ ಇದನ್ನು ತೆರೆಯಬಹುದು. ಸರಿಯಾದ ಉತ್ತರ ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರವಾಗಿದೆ. 81ನೇ ಪ್ರಶ್ನೆ ನೋಡ್ರಿ, MS ವರ್ಡ್ನಲ್ಲಿ ಸೂಪರ್ ಸ್ಕ್ರಿಪ್ಟಿಂಗನ್ನು ಡ್ಯಾಶ್ ಶಾರ್ಟ್ಕಟ್ ಕೀ ಅನುಕ್ರಮವಾಗಿ ಬಳಸಿಕೊಂಡು ಸಾಧಿಸಬಹುದು ಅಂತ ಕೇಳಿದರೆ ಯಾವುದಂದರೆ Ctrl+ Shift++. ಸೊ ಆಪ್ಷನ್ 1 ಬಂದ್ಬಿಟ್ಟು ಸರಿಯಾದ ಉತ್ತರ. 82ನೇ ಪ್ರಶ್ನೆ ನೋಡ್ರಿ, ಆಯ್ಕೆ ಮಾಡಲಾದ ಅಕ್ಷರಕ್ಕೆ ಸಬ್ಸ್ಕ್ರಿಪ್ಟ್ ಎಫೆಕ್ಟನ್ನು ಅನ್ವಯಿಸಲು ಶಾರ್ಟ್ಕಟ್ ಕೀ ಯಾವುದು ಬಳಸ್ತೀವಿ ಅಂತಂದರೆ ಯಾವ ಕೀ ಬಳಸ್ತೀವಿ ಅಂತಂದರೆ Ctrl+. ಸೊ ಆಪ್ಷನ್ 1 ಬಂದ್ಬಿಟ್ಟು ಸರಿಯಾದ ಉತ್ತರ. 83ನೇ ಪ್ರಶ್ನೆ ನೋಡ್ರಿ, MS ವರ್ಡ್ ದಾಖಲೆಯಲ್ಲಿ ಸೆಲೆಕ್ಟ್ ಆಲ್ ದ ಟೆಕ್ಸ್ಟ್ ಆಯ್ಕೆಯನ್ನು ಬಳಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ ಯಾವುದಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ Ctrl+A. ಆಪ್ಷನ್ 3ನೇದು ಸರಿಯಾದ ಉತ್ತರವಾಗಿದೆ. 84ನೇ ಪ್ರಶ್ನೆ ನೋಡ್ರಿ, ಕಾಲಾವಧಿಯಲ್ಲಿ ಟ್ರೆಂಡ್ಗಳನ್ನು ತೋರಿಸಲು ಎಕ್ಸೆಲ್ನಲ್ಲಿ ಅತ್ಯಂತ ಸೂಕ್ತವಾದ ಚಾರ್ಟ್ ಪ್ರಕಾರ ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದಂತಂದರೆ ಲೈನ್ ಅಂಥೇಳಿ. ಸೊ ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರವಾಗಿದೆ. 85ನೇ ಪ್ರಶ್ನೆ ನೋಡ್ರಿ, MS ಆಫೀಸ್ ಸೂಟ್ನಲ್ಲಿ ಲಭ್ಯವಿರುವ ವಿಶ್ವದ ಅತ್ಯಂತ ವ್ಯಾಪಕವಾಗಿ ಬಳಸಲಾಗುವ ಈ ಸ್ಪ್ರೆಡ್ ಶೀಟ್ ಪ್ರೋಗ್ರಾಮ್ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಸೊ ಇದಕ್ಕೆ ಸರಿಯಾದ ಉತ್ತರ MS Excel. ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ. 86ನೇ ಪ್ರಶ್ನೆ ನೋಡ್ರಿ, MS Excelನಲ್ಲಿ ಕಾಲಮ್ನ ಗರಿಷ್ಠ ಅಗಲ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಎಷ್ಟಂದರೆ ಗರಿಷ್ಠವಾಗಿ 255 ಕಾಲಮ್ಗಳು ಗರಿಷ್ಠವಾಗಿರ್ತವೆ. ಆಪ್ಷನ್ 2 ಸರಿಯಾದ ಉತ್ತರ. 87ನೇ ಪ್ರಶ್ನೆ ನೋಡ್ರಿ, ಕೆಳಗೆ ಪಟ್ಟಿ ಮಾಡಲಾದ ಕಾರ್ಯಗಳಲ್ಲಿ MS Excelನಲ್ಲಿ ಸಂಖ್ಯಾಶಾಸ್ತ್ರೀಯ ಕಾರ್ಯವಲ್ಲದ ಕಾರ್ಯವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ. 88ನೇ ಪ್ರಶ್ನೆ ನೋಡ್ರಿ, ಸೊ ಇಂಟರ್ನೆಟ್ ಅನ್ನೋದು ಯಾರ ಒಡೆತನದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇಂಟರ್ನೆಟ್ ಅನ್ನೋದು IBM ಆಗಲಿ, ಆ್ಯಪಲ್ ಆಗಲಿ, US ಸರ್ಕಾರ ಆಗಲಿ, ಸೊ ಇವುಗಳ ಯಾರ ಒಡೆತನಗಳಲ್ಲಿ ಇಲ್ಲ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ. ಆಪ್ಷನ್ 4 ಸರಿಯಾದ ಉತ್ತರ. 89ನೇ ಪ್ರಶ್ನೆ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು URLನ 4 ಘಟಕಗಳಲ್ಲಿ ಒಂದಲ್ಲ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರವಾಗಿದೆ. ಕಡಿಮೆ ದೋಷ ದರವನ್ನು ಹೊಂದಿರುವ ನೆಟ್ವರ್ಕ್ ಯಾವುದು ಅಂತ ಕೇಳಿದ್ರು ನೋಡ್ರಿ. ಸೊ LAN ಅಂಥೇಳಿ.
ಲೋಕಲ್ ಏರಿಯಾ ನೆಟ್ವರ್ಕ್. ಆಪ್ಷನ್ 1 ಬಂದ್ಬಿಟ್ಟು ಸರಿಯಾದ ಉತ್ತರ. 91ನೇ ಪ್ರಶ್ನೆ ನೋಡ್ರಿ, ನೆಟ್ವರ್ಕ್ನಲ್ಲಿ ಡೇಟಾ ಪ್ರಸರಣಕ್ಕೆ ಲಭ್ಯವಿರುವ ಆವರ್ತನ ಶ್ರೇಣಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ನೋಡ್ರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರವಾಗಿದೆ. 92ನೇ ಪ್ರಶ್ನೆ ನೋಡ್ರಿ, ಇಮೇಲ್ ವಿಳಾಸವು ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ನೋಡ್ರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. 93ನೇ ಪ್ರಶ್ನೆ ನೋಡ್ರಿ, ಅಪೇಕ್ಷಿಸಿದ ಬೃಹತ್ ಇಮೇಲ್ನಂತಹ ಅನಗತ್ಯ ಪುನರಾವರ್ತಿತ ಸಂದೇಶವನ್ನು ಡ್ಯಾಶ್ ಕರೆಯಲಾಗುತ್ತೆ ಅಂತ ಕೇಳಿದ್ದಾರೆ ನೋಡ್ರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. 94ನೇ ನೋಡ್ರಿ, ಈ ಕೆಳಗಿನ ಪ್ರೋಟೋಕಾಲ್ಗಳಲ್ಲಿ ಯಾವ ಪ್ರೋಟೋಕಾಲನ್ನು ಇಮೇಲ್ಗೆ ಬಳಸಲಾಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. 95ನೇ ಪ್ರಶ್ನೆ ನೋಡ್ರಿ, ಅಪೂರ್ಣ ಇಮೇಲನ್ನು ಕಳುಹಿಸದೆ ಉಳಿಸುವ ಆಯ್ಕೆ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸೇವ್ ಆ್ಯಸ್ ಡ್ರಾಫ್ಟ್ ಆಗುತ್ತೆ. 96ನೇ ಪ್ರಶ್ನೆ ನೋಡ್ರಿ, ಸ್ಲೈಡ್ಗಳನ್ನು ಪರಿಚಯಿಸುವಾಗ ನೀಡಲಾಗುವ ವಿಶೇಷ ಎಫೆಕ್ಟನ್ನು ಏನೆಂದು ಹೇಳಲಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರ. 97ನೇ ಪ್ರಶ್ನೆ ನೋಡ್ರಿ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಪ್ರತಿ ಸ್ಲೈಡ್ನ ಶೀರ್ಷಿಕೆಯು ಒಂದೇ ರೀತಿಯ ಫಾಂಟ್ನ ವಿಧ, ಗಾತ್ರ ಹಾಗೂ ಬಣ್ಣವನ್ನು ಹೊಂದಲು ಏನನ್ನು ಉಪಯೋಗಿಸ್ತೇವೆ ಅಂತಂದರೆ ಫೈಲ್ ಮಾಸ್ಟರನ್ನು ಉಪಯೋಗಿಸ್ತೇವೆ. ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರವಾಗಿದೆ. 98ನೇ ಪ್ರಶ್ನೆ ನೋಡ್ರಿ, ಕೆಳಗಿನ ಯಾವ ಪವರ್ ಪಾಯಿಂಟ್ ವೈಶಿಷ್ಟ್ಯವು ಸ್ಲೈಡ್ನ ಭಿನ್ನ ಜಾತಿಯ ವಸ್ತುಗಳಿಗೆ ಚಲನೆಯ ಪರಿಣಾಮಗಳನ್ನು ಅನ್ವಯಿಸಲು ನಿಮಗೆ ಅನುಮತಿಸುತ್ತದೆ ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರವಾಗುತ್ತೆ. 99ನೇ ಪ್ರಶ್ನೆ ನೋಡ್ರಿ, ನುಡಿ 6.0 ವರ್ಷನ್ನಲ್ಲಿ ರಾಷ್ಟ್ರೀಯತೆ ಪದದ ಕೀ ಸರಣಿಯು ಇದಾಗಿದೆ. ಸೊ ಅಂದರೆ ಕನ್ನಡದಲ್ಲಿ ಕನ್ನಡ ಒಂದು ಈ ನುಡಿಯಲ್ಲಿ ನಾವು ರಾಷ್ಟ್ರೀಯತೆ ಅಂತ ಬರೆದರೆ ಕೆಳಗಿನಲ್ಲಿ ಯಾವುದು ಸ್ಪೆಲ್ಲಿಂಗ್ಗಳು ಆಗುತ್ತೆ ಅಂತ ಕೇಳಿದರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬಂದ್ಬಿಟ್ಟು ಸರಿಯಾದ ಉತ್ತರವಾಗುತ್ತೆ. 100ನೇ ಪ್ರಶ್ನೆ ನೋಡ್ರಿ, ಇಂಡೇಟ್ ಎನ್ನುವುದು ಡ್ಯಾಶ್ ಆಗಿದೆ ಮತ್ತು ಸ್ಪೇಸಿಂಗ್ ಎನ್ನುವುದು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬಂದ್ಬಿಟ್ಟು ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಇಲ್ಲಿವರೆಗೂ 71ನೇ ಪ್ರಶ್ನೆಯಿಂದ 100ನೇ ಪ್ರಶ್ನೆವರೆಗೂ ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ವಿಷಯವನ್ನು ನೋಡಿದ್ದೀವಿ. ಸೊ ಇದು ಪೇಪರ್ 2ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರಗಳು. ಸೊ ಮುಂದೆ ಮತ್ತೆ ನಾನ್ HKಗೆ ಸಂಬಂಧಪಟ್ಟಂತಹ PDO ಎಕ್ಸಾಮ್ ಇದೆ. ಸೊ ಅದರ ಮುಖಾಂತರ ನಾವು ಬೇರೆ ಬೇರೆ ಕ್ವಶನ್ಗಳನ್ನು ಚರ್ಚಿಸುತ್ತಿದ್ದೇವೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳಿಕೊಳ್ತೇನೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.